ನಮ್ಮ ಹಿರಿಯರು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತಿದ್ರು. ಹಿಂದಿಂದು ಸತ್ಯಯುಗ, ಇದು ಕಲಿಯುಗ. ಸತ್ಯಯುಗ ಭಾಳ ಚಲೋ ಇತ್ತು, ಇದು ಕಲಿಯುಗ ಕಾಲ ಭಾಳ ಕೆಟ್ಟೈತಿ ಅಂತ ನಾವೆಲ್ಲ ಹೇಳ್ತೀವಿ. ಕಟ್ಟಿ ಮೇಲೆ ನಾವೆಲ್ಲ ಹೇಳ್ತಿರ್ತೀವಿ, ಇಲ್ಲಿ ಕುಂತು ಮಾತಾಡುವ ಕಾಲ ಭಾಳ ಕೆಟ್ಟತ್ರಿ ಅಂತ. ಅಲ್ಲ, ಕಾಲ ಕೆಟ್ಟೈತೆ ಅಂದ್ರೆ ಏನು ಕೆಟ್ಟೈತಿ? ಈಗ ಭೂಮಿ ತಾಯಿ ಅದಾಳ, ಭೂಮಿ ತಾಯಿಗೆ ನೀವು ಕಬ್ಬು ಬೆಳಿತೀರಿ, ಭೂಮಿಯೊಳಗೆ ನಿಮ್ಮ ಮನ್ಯಾಗಿನ ಕಸ ಹಾಕ್ರಿ, ನೀವು ಕಸ ತಂದು ಹಾಕಿದ್ರೆ ಭೂಮಿ ತಾಯಿ ನಿಮಗೆ ಕಬ್ಬಿನ ರಸ ಕೊಡ್ತಾಳೆ. ಭೂಮಿ ಏನಾರ ಕೆಟ್ಟೈತೇನು? ನೀವು ಕೆಟ್ಟಿದ್ದು ಹಾಕಿರಿ, ಚಲೋದು ಕೊಟ್ಟಾಳಕ್ಕೆ. ಭೂಮಿ ಕೆಟ್ಟಿಲ್ಲ. ನಿಮ್ಮ ಮನ್ಯಾಗ ಒಂದು ಆಕಳೈತಿ, ನೀವು ಒಯ್ದು ಮುಸ್ರಿ ನೀರು, ಇದು ಭಾಳ ಐತಮ್ಮ, ಭಾಳ ಎಕೋ ಆಗ್ತಾ ಇದೆ ಇದು. ಈಗ ನಿಮ್ಮ ಮನ್ಯಾಗ ಆಕಳ ಐತಿ, ಆಕಳು ಕೊಯ್ದು ಮುಸ್ರಿ ನೀರು ಹಾಕ್ತೀರಿ, ಆಕಳು ಮುಸ್ರಿ ನೀರು ಕುಡ್ದು ನಿಮಗೆ ಚಲೋ ಹಾಲು ಕೊಡ್ತೈತಿ. ಏನು ಪಶು ಪಕ್ಷಿ ಪ್ರಾಣಿಗಳು ಕೆಟ್ಟವ? ಪ್ರತಿನಿತ್ಯ ಬೆಳಗುವ ಸೂರ್ಯ ಅದಾನ. ಸೂರ್ಯ ಏನಾದರೂ ಇಲ್ಲ, ಪ್ರತಿನಿತ್ಯ ಎಲ್ಲಿ ಪೂರ್ವಕ್ಕೆ ಬರೋದು, ಒಂದು ದಿವಸ ಬೇಸರಾಗೈತಿ ಪಶ್ಚಿಮಕ್ಕೆ ಬರ್ತೀವಿ, ಅಥವಾ ರವಿವಾರ ನಾವು ಸ್ವಲ್ಪ ರೆಸ್ಟ್ ತೊಗೊತೀವಿ, ಇಲ್ಲ ಗತ ಬಿದ್ದಾಗ ನಾವು ಬರೋದಲ್ಲ ಎಲ್ಲಿ ಹೊರಗೆ ಅಂತೇನ್ರ ಸೂರ್ಯ ಹೇಳ್ಯಾನೇನು? ಅಂದ್ರೆ ಭೂಮಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಸೂರ್ಯ ಕೆಟ್ಟಿಲ್ಲ, ಗಾಳಿನೂ ಕೆಟ್ಟಿಲ್ಲ, ಆದರೂ ಕಾಲ ಕೆಟ್ಟೈತೆ ಅಂತೇಳ್ತಿಲ್ಲ. ಏನು ಕೆಟ್ಟೈತೆ? ಕಾಲ ಕೆಟ್ಟಿಲ್ಲ. ಕಾಲು ಕೆಟ್ಟೈತೆ ಅಂತ ಕಟ್ಟಿ ಮೇಲೆ ಕುಂತು ಮಾತಾಡೋರು ತಲೆ ಕೆಟ್ಟಿರ್ತೈತೆ ಅಷ್ಟ, ಕಾಲೆಲ್ಲಿ ಕೆಟ್ಟಿರ್ತೈತೆ? ಎಲ್ಲ ಚಲೋನ ಐತಲ್ಲ, ಕೆಟ್ಟಿದ್ದೇನು ಕೆಟ್ಟೈತಿ? ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತೆ ಅಷ್ಟೇ. ಯಾವುದು ಕೆಟ್ಟಿಲ್ಲ. ನೀರು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಸೂರ್ಯ ಕೆಟ್ಟಿಲ್ಲ, ಎಲ್ಲವೂ ಒಳ್ಳೆಯದಿದೆ. ಏನಾದರೂ ಕೆಟ್ಟಿದ್ರೆ ಎಲ್ಲ ಚಲೋ ಇರಬೇಕಂತ ಹೇಳುವ ಮನುಷ್ಯನ ಮನಸ್ಸು ಕೆಟ್ಟಿದೆ, ಮನುಷ್ಯನ ತಲೆ ಕೆಟ್ಟಿದೆ ಅಷ್ಟೇ. ಇದು ಸುಧಾರಣೆ ಆಗಬೇಕಾಗಿದೆ. ಕಾಲ ಭಾಳ, ಯಾವಾಗಲೂ ಒಂದೇ ಕಾಲ ಇರುವುದಿಲ್ಲ. ಕಾಲ ಹೇಗಿದೆ ಹೇಳಿ? ಒಬ್ಬ ರೈತ ಒಂದು ಗಾಣ ಹಾಕಿದ್ರಂತ, ಗಾಣ ಹಾಕ್ತಾರಿಲ್ಲ ನಿಮ್ಮಲ್ಲಿ, ಈ ಎಣ್ಣೆ ಗಾಣ ಅದಿರ್ತಾವೆ, ಅದು ಒಂದು ಎತ್ತು ತಿರುಗ್ತಿತ್ತಂತ ಹಿಂಗೆ ಗಾಣಕ್ಕೆ. ಅದು ಗಾಣಕ್ಕೆ ಹಾಕಿ ಎತ್ತು ತಿರುಗ್ತಿತ್ತು, ರೈತ ಮಕ್ಕೊಂಡಿದ್ದವ. ಒಬ್ಬ ಬಂದು ಕೇಳ್ದವ, ನೀವು ಮಲ್ಕೊಂಡವನಿಗೆಲ್ಲ ನಿಮ್ಮ ಮಕ್ಕೊಂಡಿಯಲ್ಲ, ಅಕಸ್ಮಾತ್ ನಿಮ್ಮ ಮಕ್ಕೊಂಡಿ ಅಂಥೇಳಿ ಎತ್ತು ತಿರುಗದು ನಿಂತು ತಂದ್ರೆ ನಿನಗೆ ಹೆಂಗೆ ಗೊತ್ತಾಗ್ತೈತಿ? ಇಲ್ಲ, ಕೊಳ್ಳ ಗಂಟಿ ಕಟ್ಟಿರ್ತೀವಲ್ಲ, ಅದು ಗಂಟಿ ಶಬ್ದ ಬರ್ತೈತಿ ಅಂದ್ರೆ ಅದು ತಿರ್ಗಕತ್ತೈತಿ ಅಂತ ಅರ್ಥ ನಮಗೆ. ಅಲ್ಲ, ಅಕಸ್ಮಾತ್ ಅದು ನಿಂತಲ್ಲೇ ಗೋಣಳ್ಳಾಡಿಸಿದ್ರೆ ಏನು ಮಾಡ್ತೀವಿ? ಅವ ರೈತ ಹೇಳ್ದ, ನಿಮ್ಮಂಗೆ ತಲೆ ಕೆಟ್ಟಿಲ್ಲ ವ್ಯಕ್ತಿಗೆ, ಭಾಳ ಚಲೋ ಅದಾವು ಅಂತ. ಇವು ಮನುಷ್ಯರ ತಲೆ ಕೆಟ್ಟೈತೆ ಅಷ್ಟ, ನಿಸರ್ಗ ಚಲೋ ಐತೆ ಎಲ್ಲ, ಅದು ಹಂಗೆ ಮಾಡೋದಿಲ್ಲ. ಮೋಸ ಏನಾದರೂ ಇದ್ರೆ ಮನುಷ್ಯನ ಎದೆಯಾಗೈತಿ, ನಿಸರ್ಗದೊಳಗೆ ಮೋಸ ಅನ್ನೋದೇ ಇಲ್ಲ. ಇಲ್ಲಿ ಮೋಸ ವಂಚನೆ ಅನ್ನೋದಿದ್ರೆ ನಮ್ಮ ತಲೆಯಾಗೈತಿ, ನಮ್ಮ ಮನಸ್ಸಿನಾಗೈತಿ. ನಿಸರ್ಗದಾಗ ಎಲ್ಲೈತಿ ಹೇಳಿ? ಎಲ್ಲಿ ಇಲ್ಲ. ಒಬ್ಬ ಮನುಷ್ಯ ಬಂದು ಆನೆಗೆ ಹೇಳ್ತಿದ್ನಂತ, ನೀನು ಶಕ್ತಿವಂತದಿ, ಆದ್ರೆ ಭಾಳ ದಪ್ಪದಿ. ಕೋಗಿಲೆಗೆ ಹೇಳ್ದೆ, ಹಾಡೋದೇನು ಚಂದ ಹಾಡ್ತಿ, ಆದ್ರೆ ಕಪ್ಪದಿ ನೀನು. ಸಮುದ್ರಕ್ಕೆ ಹೋಗಿ ಹೇಳದ್ನಂತ, ಭಾಳ ಚಲೋ ವಿಶಾಲದಿ, ಆದ್ರೆ ಉಪ್ಪದಿ ಅಂತ. ಅವು ಮೂರೂ ಕೂಡ್ದು ಅಂತ ಇವನಿಗೆ ಕರೆಸ್ದು. ಈಗ ನಾ ದಪ್ಪ ಯಾಕೆ ಇರಲಕ್ಕ, ನಾನು ಕಪ್ಪು ಯಾಕೆ ಇರಲಕ್ಕ, ನಾ ಉಪ್ಪು ಯಾಕೆ ಇರಲಕ್ಕ? ಮನುಷ್ಯ ನೀ ಮೊದಲು ಗಪ್ಪಿದ್ರೆ ಸಾಕು, ನೀನು ಭಾಳ ಚಲೋ ಇರ್ತಿದ್ದೆ ಅಂತ. ಇವಾಗ ಗಪ್ಪಿರ್ಲಾರ್ದಕ್ಕೆಲ್ಲ ಕೆಟ್ಟೈತಿದ್ದು. ನಾವೆಲ್ಲ ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿದೆ ಅಂತೀವೆಲ್ಲ. ಕಾಲ ಏನೂ ಕೆಟ್ಟಿಲ್ಲ, ನಿಸರ್ಗ ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟಿದೆ. ನಾವು ಹೇಳ್ತೀವಲ್ಲ, ಹಿಂದಿಂದ ಸತ್ಯಯುಗ, ಇದು ಕಲಿಯುಗ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ, ಕಲಿಯುಗ ಸತ್ಯಯುಗ ನಮ್ಮ ಎದೆಯೊಳಗಿರ್ತಾವೆ, ಮನುಷ್ಯನ ಎದೆಯಾಗದಾವೆ ಇವೆಲ್ಲ. ಒಬ್ಬ ಋಷಿ ಇದನ್ನೊಂದು ತಾರ್ಕಿಕವಾಗಿ ಚಿಂತನೆ ಮಾಡಿದ, ಯಾವುದಕ್ಕೆ ಸತ್ಯಯುಗ ಅನ್ನಬೇಕು, ಯಾವುದಕ್ಕೆ ಕಲಿಯುಗ ಅನ್ನಬೇಕು. ಒಂದು ಯುಗ ಯಾವಾಗ ಸತ್ಯಯುಗ ಆಗ್ತೈತಿ, ಒಂದು ಯುಗ ಯಾವಾಗ ಕಲಿಯುಗ ಆಗ್ತೈತಿ.
ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಮೈ ಕರೋತಿ ಕಿಂ. ಯಾವಾದ ಕಲಿಯುಗ ಅಂದ್ರೆ, ಯಾವಾದ ಸತ್ಯಯುಗ ಅಂದ್ರೆ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ನಿನ್ನ ಎದೆಯಾಗ ಪ್ರೇಮ, ನಾಲ್ಗೆ ಮೇಲೆ 2 ಚಲೋ ಮಾತ, ಕೈಯಾಗ ಚಲೋ ಕೆಲಸ ಇತ್ತು, ಇದ ಸತ್ಯಯುಗ. ಯಾವಾಗ ಎದೆ ಕೆಟ್ಟಿತು, ನಾಲ್ಗೆ ಕೆಟ್ಟಿತು, ಕೈ ಕೆಟ್ಟಿತು ಅಂದ್ರೆ ಇದೇ ಕಲಿಯುಗ ಅಷ್ಟೇ. ಕಲಿಯುಗ ಸತ್ಯಯುಗ ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಿನ್ನ ಕೈಯಾಗೈತಿ, ನಿನ್ನ ಎದೆಯಾಗೈತಿ, ನಿನ್ನ ನಾಲಿಗೆ ಮೇಲೆ ಐತಿ ಅಷ್ಟೆ. ಯಾವಾಗ ಸತ್ಯಯುಗ ಆಗ್ತೈತಿ, ಯಾವಾಗ ಕಲಿಯುಗ ಆಗ್ತೈತಿ. ಈಗ ನೀವು ಜಾತ್ರೆಗೆ ಬಂದಿರಿ, ಮತ್ತು ದೇವಸ್ಥಾನದಾಗ ಬರೋದೇನಪ್ಪ ಅಂಥೇಳಿ ಅಲ್ಲೇ ಪಾದರಕ್ಷೆ ಬಿಟ್ಟು ಬಂದಿರ್ತೀರಿ. ಮತ್ತು ನಾವು ಹೋಗುವಾಗ ನಮ್ಮ ಕಾಲ ನಮ್ಮ ಪಾದರಕ್ಷೆ ಒಳಗೆ ಹೋತು ಸತ್ಯಯುಗ, ನಮ್ಮ ಕಾಲ ಬೇರೆಯವ್ರ ಪಾದರಕ್ಷೆಗೆ ಹೋತು ಇದ ಕಲಿಯುಗ ಅಷ್ಟೇ. ಇಲ್ಲ, ನಮ್ಮ ಎದುರಿಗೆ ಐತಿ, ಹೊರಗಿಲ್ಲ ಯುಗಗಳೆಲ್ಲ. ನಮ್ಮ ಕೈ ನಮ್ಮ ಕಿಶದಾಗಿತ್ತು ಸತ್ಯಯುಗ, ನಮ್ಮ ಕೈ ಬೇರೆದವ್ರ ಕಿಶದಾಗ ಹೋತು ಕಲಿಯುಗ ಅಷ್ಟೇ. ಇದೆ ನಮ್ಮ ಮನೆ ಮುಂದಿನ ಕಸಬರಿಗೆ ನಮ್ಮದಷ್ಟ ಹೊಡಿತು ಸತ್ಯಯುಗ, ಇನ್ನೊಬ್ಬರ ಮನೆ ಕಸಬರಿಗೆ ತೊಗೊಂಡು ನಮ್ಮ ಮನೆಗೆ ಇಟ್ಕೊಂಡಿವಿ ಅಂದ್ರೆ ಕಲಿಯುಗ ಅಷ್ಟೆ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ಮನುಷ್ಯನ ಮನಸ್ಸಿನಾಗ, ಮನುಷ್ಯನ ಕೈಯಾಗ, ಮನುಷ್ಯನ ನಾಲಿಗೆ ಮೇಲೆ ಯುಗಗಳದಾವ. ಸತ್ಯಯುಗವನ್ನು ಮಾಡೋರು ನಾವೇ, ಕಲಿಯುಗ ಮಾಡೋರು ನಾವೇ. ಅದಕ್ಕಿದು ಸತ್ಯಯುಗ ಆಗಬೇಕಾಗಿದ್ರೆ ನಮ್ಮ ಎದೆಯಾಗ ಸ್ವಲ್ಪ ಪ್ರೇಮ ಇರಬೇಕು. ಸದಯಂ ಹೃದಯಂ ಯಶ್, ನಾಲ್ಗೆ ಮೇಲೆ 2 ಚಲೋ ಮಾತ, ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಶ, ಸ್ವಲ್ಪ ಚಲೋ ಕೆಲಸ ಮಾಡು ಕೈಯಿಂದ. ಇಷ್ಟಿದ್ದು ಬಿಟ್ಟರೆ ಸಾಕು. ಎದೆಯಾಗ ಪ್ರೇಮ, ಕೈ ಮೇಲೆ ಚಲೋ ಕೆಲಸ, ನಾಲ್ಗೆ ಮೇಲೆ 2 ಚಲೋ ಮಾತಿದ್ರೆ ನೀವೇನು ದೇವಿ ಗುಡಿಯಾಗ ಹೋಗಿ ದೀಪ ಹಚ್ಚಬೇಕಾಗಿಲ್ಲ. ಇಷ್ಟಿದ್ದು ಬಿಟ್ಟರೆ ದೇವಿನ ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನೆಯಾಗ ಖಾಯಂ ಇರ್ತಾಳಕ್ಕೆ ಅಷ್ಟೆ. ದೇವರಂತ ನೀ ದೀಪ ಯಾಕೆ ಹಚ್ಚಕ್ಕೆ ಬರ್ತೀಯೋ, ನೀ ಚಲೋ ಆಗಿ ಅಂದ ಮೇಲೆ ನೀ ಗುಡಿಗೆ ಬರೋದು ಬೇಕಾಗಿಲ್ಲ, ನಾನು ನಿನ್ನ ಮನೆಗೆ ಬರ್ತೀನಿ ಅಷ್ಟು ಚಲೋ ಆಗಿ ಅಂತ ದೇವರಂತ ಇರ್ತಾನೆ. ಅದಕ್ಕೆ ಎದೆಯಾಗ ಒಂದು ಸ್ವಲ್ಪ ಪ್ರೇಮ ಇರಬೇಕು ಮನುಷ್ಯಾಗ. ಮೊದಲು ಎದೆ ಕೆಟ್ಟಿತು ಮನೆ ಕೆಡತೈತಿ. ಅದ್ವೇಷ್ಟ ಸರ್ವಭೂತಾನ, ಎಲ್ಲರಲ್ಲಿ ಮನುಷ್ಯ ಏನು ದೇವರು ಎದೆ ಕೊಟ್ಟಾನಲ್ಲ, ಸಂತೋಷ ಐತಿ ಇದ್ರಾಗ. ನಾವು ಎದರಿಂದ ಸಂತೋಷ ಸಿಗ್ತೈತೆ ಹೇಳ್ರಿ ಮನುಷ್ಯಾಗ? ನೀವೇನಾದರೂ ಈಗ ಬ್ಯಾಂಕ್ನೊಳಗೆ ರೊಕ್ಕ ಐತಿ, FD ಮಾಡಿಡ್ಬೋದು, ಡೆಪಾಸಿಟ್ ಮಾಡಿಡ್ಬೋದು, ಬಂಗಾರ ಇಡ್ಬೋದು, ಮತ್ತು ನಿಮ್ದು ಏನಾದರೂ ವಿಷಯಗಳಿತ್ತಂದ್ರೆ ಮೊಬೈಲ್ನಾಗ ಸ್ಟೋರ್ ಮಾಡ್ಬೋದು. ನಿಮ್ಮ ವಿಷಯಗಳು ಸ್ಟೋರ್ ಮಾಡ್ದಂಗೆ, ಫೋಟೋ ಸ್ಟೋರ್ ಮಾಡ್ದಂಗೆ, ರೊಕ್ಕ ಡೆಪಾಸಿಟ್ ಮಾಡ್ದಂಗೆ ಸಂತೋಷ ಏನಾದರೂ ಡೆಪಾಸಿಟ್ ಮಾಡಲಿಕ್ಕೆ ಆಗ್ತೈತೇನೋ? ಸಂತೋಷ ಡೆಪಾಸಿಟ್ ಮಾಡುವಂಥ ವಸ್ತು ಅಲ್ಲ. ಸಂತೋಷ ಅನ್ನೋದು ಎದೆಯಾಗ ಪ್ರೀತಿ ಇದ್ರೆ ಸಂತೋಷ ಸಿಗ್ತೈತಿ. ನಿಮ್ಮ ಎದಿನ ಅದಕ್ಕೆ ಬ್ಯಾಂಕ್, ಅದು ಡೆಪಾಸಿಟ್ ಮಾಡೋದಿದ್ರೆ ಎದೆಯಾಗ ಮಾಡಬೇಕಷ್ಟ. ಅದು ಸದಯಂ ಹೃದಯಂ ಯಸ್ಯ, ಸ್ವಲ್ಪ ಎದೆಯಾಗ ಪ್ರೇಮ ಇರಲಿ, ಭಾಳ ದ್ವೇಷ ಮಾಡಬೇಡ. ಜಗತ್ತಿನೊಳಗೆ ಇರ್ತೈತಿ ಒಂದಿಷ್ಟು. ಏನಾಗ್ತದೆ ಅಂದರೆ ದ್ವೇಷ, ಇದರ ಅರ್ಥ ಏನು ಅಂದ್ರೆ ಇವ್ರು ನನಗೆ ಆಗೋದಿಲ್ಲ ಅಥವಾ ಇವ್ರು ನನಗೆ ಹಿಡಿಸೋದಿಲ್ಲ. ದ್ವೇಷ ಅಂದ್ರೆ ಇವ್ರು ನನಗೆ ಹಿಡಿಸೋದಿಲ್ಲ. ಈಗ ಊರು ಅಂದಮೇಲೆ 4 ಮಂದಿ, ಮನೆ ಅಂದಮೇಲೆ 4 ಹೆಚ್ಚು ಕಡಿಮೆ ಇರ್ತೈತೆ ಇಲ್ಲ. ಇವ್ರು ನನಗೆ ಹಿಡಿಸೋದಿಲ್ಲ ಅಂದ್ರೆ ಹಿಡಿಸ್ಲಾರ್ದವ್ರು ಊರಾಗ ಇರಬಾರ್ದಂದ್ರೆ ಹೆಂಗೆ? ಈಗ ನನಗೆ ಸುಖ ಅನ್ನಿಸ್ತಕ್ಕಿ, ಆದರೆ ಸಾಲಿ ಕಲ್ತಿದ್ದಿಲ್ಲ ಯಮ್ಮ. ಎಲ್ಲರೂ ವಚನ ಬರೀತಾರೆ, ಎಲ್ಲರೂ ಹಾಡ್ತಾರೆ, ಎಲ್ಲರೂ ಅನುಭವ ಮಂಟಪದೊಳಗೆ ಇಷ್ಟು ಡಿಸ್ಕಷನ್ ಮಾಡ್ತಾರಲ್ಲ, ನಾನು ಒಂದು ಏನರ ವಚನ ಬರಿಬೇಕು. ಆಕೆ ಬರಿಬೇಕಂತಾಳೆ, ಆದರೆ ಸಾಲಿ ಕಲ್ತಿದ್ದಿಲ್ಲ ಆಕೆಗೆ ಅನ್ನಿಸ್ತು ಏನಾರ ಬರಿಬೇಕು ಅಂತ. ಹಿಂಗೆ ಹೋಗಿ ಅಡ್ಡಾಡ್ಕೊತಿದ್ಲು, ಏನೂ ಗೊತ್ತಾಗಲಿಲ್ಲ. ನೋಡಿ ನೋಡಿ ಬರಿಬೇಕಂತಿದ್ಲು. ಬಡಿಗೆತನದ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಮನ್ಯಾಗ ಒಂದು ಬಡಿಗೆತನ ಮಾಡೋ ಹುಡುಗಿತ್ತು. ಓಣ್ಯಾಗ ಅವೆಲ್ಲ ಬಡಿಗೆತನ ಮಾಡೋ ಕೆಲಸ ಎಲ್ಲ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಈ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು, ಕೈಯಾಗಿರೋ ಬಾಚ್ ಐತಲ್ಲ ಕಾಲಿಗೆ ಬಡಿತದ. ಇದನ್ನ ನೋಡಿದ ಕೂಡಲೇ ಒಂದು ಲೈನ್ ಬರೆದ್ಲಂತ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದು ಬಿಟ್ಲಕ್ಕೆ.
ಅಂದ್ರೆ ನೋಡಿ ನೋಡಿ ಬರೆಯಕತ್ಲು. ಆಮೇಲೆ ಮಧ್ಯಾಹ್ನ ಆತು, ಮನ್ಯಾಗ ಕುಂತಿದ್ಲು, ಒಬ್ಬಕ್ಕೆ ಹೆಣ್ಮಗಳು ಗಂಡನ ಜೊತೆ ಗಲ್ಲ 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 ಬಾಯಿ ಮಾಡಕತ್ತಿಲ್ಲಂತ. ಈಗ ಅಂತಾರಿಲ್ಲ ನಿಮ್ಮ ಕಡೆ ಶಬ್ದ ಗಲ್ಲ 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 ಬಾಯಿ ಮಾಡೋದು, ಅವು ಏನು ಶಬ್ದ, ಯಾವ ಡಿಕ್ಷನರಿ, ಕನ್ನಡ ಡಿಕ್ಷನರಿಗಂತೂ ಇಲ್ಲಿ ಅವು ಶಬ್ದ. ಗಲ್ಲ 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 ಬಾಯಿ ಮಾಡಕತ್ತಿದ್ಲು. ಭಾಳ ತಡ್ಕೊಂಡಿದ್ದ ಗಂಡ ತಾಪಾಗಿ ಒಂದು ಜೋರು ಕಪಾಳಕ್ಕೆ ಹೊಡೆದ, 2 ಹಲ್ಲ ಬಿದ್ದು ಉಚ್ಚಿ. ಅವಾಗ ಅದನ್ನು ನೋಡಿದ ಕೂಡಲೇ ಒಂದು ಲೈನ್ ಬರಲ್ಲಂತ, ಬಾಯಿ ತಪ್ಪಿ ನಡೆಯಲು ದವಡೆಗೆ ಮೂಲ ಅಂತ ಮತ್ತೆ 2ನೇ ಲೈನ್ ಬರೆದ್ಬಿಟ್ಲ ಅಲ್ಲೇ. ಸಾಯಂಕಾಲ ಆತು, ಒಬ್ಬ ಅದನ್ನು ತೊಗೊಂಡು ಹೋಗಕತ್ತಿದ್ನಂತ. ಅದನ್ನು ತೊಗೊಂಡಂದ್ರೆ ಗೊತ್ತಾಗುತ್ತಿಲ್ಲ, ನಾವೇನು ಹೇಳೋದು ಬೇಡಲ್ಲ, ಎಕ್ಸ್ಪೀರಿಯನ್ಸ್ಡ್ ಅದಿರಲ್ಲ. ಅದನ್ನು ತೊಗೊಂಡು ಜೋಲಿ ಹೊಡ್ಕೊಂಡು ಹೊಂಟಿದ್ದ. ದೊಡ್ಡ ಗಟಾರಿತ್ತು, ಇನ್ನೇನು ಅವ ಬೀಳಾಕತ್ತಿದ್ದ, ಅವ ಬೀಳ್ತಾನೆ ಬಾ ಅಂಥೇಳಿ ಪಾಪ ಒಬ್ಬ ಅವನ್ನ ರಕ್ಷಣೆ ಮಾಡಕ್ಕೆ ಹೋದ, ಅವನು ತೊಗೊಂಡ ಬಿದ್ದವ. ಅದನ್ನು ನೋಡಿ ಒಂದು ಲೈನ್ ಬರಲ್ಲಂತ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಅಂತ. ಅಂದ್ರೆ ಬಸವಣ್ಣವರು ಯಾರಿಗೇನು ಗೊತ್ತಿರಲಿಲ್ಲ, ಅವ್ರ ಬಾಯಾಗ ವಚನ ನುಡಿಸ್ದ ಅಂತ. ಒಬ್ಬ ಗುರು ಯಾವಾಗ ಆಗ್ತಾನ, ಬಸವಣ್ಣವ್ರು ಯಾಕೆ ದೊಡ್ಡವರಾದರು, ಒಬ್ಬ ಗುರು ಯಾವಾಗ ಆಗ್ತಾನಂದ್ರೆ ನಿನ್ನ ಕೈ ನೋಡಿ ಬರೀ ಭವಿಷ್ಯ ಹೇಳೋರು ಗುರುಗಳಾಗೋದಿಲ್ಲ, ನಿನ್ನ ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರೆ ಅನ್ನೋದಕ್ಕೆ ಬಸವಣ್ಣನೇ ಒಂದು ದೊಡ್ಡ ಉದಾಹರಣೆ. ಎದ್ಯಾಗ ಪ್ರೇಮ ಕಲಿಸಿದ್ರು, ನಾಲ್ಗೆ ಮೇಲೆ 2 ಚಲೋ ಮಾತು ಕಲಿಸಿದ್ರು, ಕೈಯಾಗ ಒಂದಿಷ್ಟು ಚಲೋ ಕೆಲಸ ಮಾಡ್ರಪ್ಪ. 2 ಕೆಲಸ ಮಾಡಬೇಕು ಮನುಷ್ಯ ಈ ಕೈಯಿಂದ. ಒಂದು ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು. ಮನುಷ್ಯ ಉಪಜೀವನಕ್ಕಾಗಿ ದುಡಿಬೇಕು. ನಾವೆಲ್ಲ ಹೇಳ್ತೀವಿ ನೋಡ್ರಿ, ಇವ್ರು ಮಾಡಿಸ್ಯಾರ್ರಿ ನಮಗೆ, ನಮ್ಮದೆಲ್ಲ ಭಾಳ ಚಲೋ ಇತ್ತು. ಇವರು 3 ದಾರಿ ಕೂಡಲ್ಲಿದ್ದು ಮಣ್ಣು ತೊಗೊಂಡು ಬಂದು ಮಾಡಿಸ್ಯಾರ ನಮಗೆ. ಅಲ್ಲ, 3 ದಾರಿ ಮಣ್ಣು ತೊಗೊಂಡು ಇವ್ರಿಗೆ ಯಾಕೆ ಮಾಡ್ಸಕ್ಕೆ ಹೋಗ್ತಾರೆ? ಅದು ಭೂಮಿ ತಾಯಿ ಅಂತಾಳೆ. ನಾ ಯಾರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಲೋ, ನಾನು ಯಾರು ತಲೆ ತಿಕ್ಕಕ್ಕೆ ಹೋಗಿಲ್ಲ. ಸುಮ್ಮನೆ ನನ್ನ ಉಡ್ಯಾದಾಗ 4 ಕಾಳು ತಂದ್ರೆ 4 ತಿಂಗಳದಾಗ 4 ಕ್ವಿಂಟಲ್ಲ ತುಂಬುತ್ತೀನಿ, ನಾ ಯಾರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ ಅಂತ ಭೂಮಿ ತಾಯಿ ಅಂತ. ಆದ್ರೆ ಮನುಷ್ಯನ ತಲೆಯಾಗಿದ್ದು ಏನು ಅಂದ್ರೆ ಅವ್ರು ಮಾಡಿಸ್ಯಾರ ನಮಗೆ. ಒಟ್ಟ ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಹತ್ತೋದಿಲ್ಲ ಅನ್ನೋದಿಲ್ಲ. ಕಣ್ಣಿಗೆ ಕಾಣ್ತೈತಿ, ಒಟ್ಟು ಕೈಗೆ ಹತ್ತೋದಿಲ್ಲ. ಮತ್ತು ಹೋಗಿ ನಂಬರ್ ಹಚ್ಚಿ ಬಂದ್ರೆ ನಿನ್ನ ಕೈಯಾಗ ಯಾಕೆ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತದ. ಭಾರಿ ಭಾರಿ ಭಕ್ತರಿರ್ತಾರೆ. ಈಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರಲ್ಲ, ನಮಸ್ಕಾರ ಮಾಡಿದಾಗ ಗುರುಗಳಿಗೆ ಕಲಸಕ್ರಿ ಕೊಟ್ರಂದ್ರೆ ಅವು ಎಣಿಸಿ ಸಹಿತ ನಂಬರ್ ಹಚ್ಚು ಭಕ್ತರದಾರ ಈಗೆಲ್ಲ. ಮತ್ತು ನೀ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತೋದಿಲ್ಲ ಅಂತ ಬೇರೆಯವ್ರ ಕೈಯಾಗ ಕೊಟ್ಟರೆ ನಿನ್ನ ಕೈಯಾಗ ಹೆಂಗೆ ಇರ್ತೈತಿ ಹೇಳೋದು. ಅದಕ್ಕೆ ಶರಣರು ಕಲಿಸಿದ್ದೇನು ಅಂದ್ರೆ ದುಡಿ ಮೊದಲಂತ. ದುಡಿಬೇಕಂತ. ಕೈಯಾಗ ದಾರ ಕಟ್ಕೊಂಡ ಕೈಗಳಲ್ಲಿ ಲಕ್ಷ್ಮಿ ಇರುವುದಿಲ್ಲ, ದುಡಿಯುವ ಕೈಗಳಲ್ಲಿ ಲಕ್ಷ್ಮಿ ಇರ್ತಾಳನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬೇಕು. ಹೆಂಗೆ ದುಡಿಬೇಕು ಮನುಷ್ಯ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣಿದಿನಪ್ಪ, ನೀ ರೆಸ್ಟ್ ತಗೋ ಹೋಗೋ ಅನ್ನೋವಂಗೆ ದುಡಿಯುವುದನ್ನು ಕಲಿಬೇಕು ಮೊದಲು. ದುಡಿಬೇಕು ಮನುಷ್ಯ, ಆಲಸಿಯಾಗಿರಬಾರ್ದು. ನಾವು ಹೇಳ್ತೀವಿ ನಮ್ಮ ಮನೆ ಮಗ್ಗಲ್ದವರು ಭಾಳ ವೈರಿಗಳದಾರ, ಇಲ್ಲ ನಮ್ಮ ಹೊಲದ ಮಗ್ಗಲ್ದವ್ರು ಭಾಳ ವೈರಿಗಳದಾರ. ಋಷಿ ಏನಂತಾರಂದ್ರೆ, ನಿನ್ನ ವೈರಿ ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮಗ್ಗಲು ಹೊಲದಾಗೂ ಇಲ್ಲ, ನಿನ್ನ ವೈರಿ ನಿನ್ನೊಳಗ ಅದಾನ. ಯಾರು ಅಂದ್ರೆ ನಿನ್ನೊಳಗಿರುವ ನಿನ್ನ ಆಲಸ್ಯತನ ಐತಲ್ಲ, ಅದೇ ನಿನ್ನ ನಿಜವಾದ ಶತ್ರು ಅಷ್ಟೆ. ನಿನ್ನ ಆಲಸ್ಯತನವೇ ನಿನ್ನ ಶತ್ರು. ಮನುಷ್ಯ ದುಡಿಬೇಕಾಗ್ತೈತಲ್ಲ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ನೃಪ. ಮನುಷ್ಯನ ದೊಡ್ಡ ವೈರಿ ಅಂದ್ರೆ ಅವನ ಆಲಸ್ಯತನ. ಅದಕ್ಕೆ ಶರಣರು ಕಲಿಸಿದ್ದು ಕಾಯಕ. ಮೊದಲು ಮನುಷ್ಯ ಉಪಜೀವನಕ್ಕಾಗಿ ದುಡಿಬೇಕಾಗ್ತೈತಿ. ನೀನು ಇದ್ದಾಗ ದುಡಿದೇ ಇದ್ರೆ, ಇದ್ದಾಗ ದುಡಿಯುವುದನ್ನು ಕಲಿಯದೇ ಇದ್ರೆ ಹೆತ್ತವರಿಗಲ್ಲ, ನಾಳೆ ಸತ್ತಾಗ ಹೊತ್ತವರಿಗೂ ಈ ಮನುಷ್ಯ ಭಾರ ಆಗ್ತಾನೆ. ಅದಕ್ಕೆ ದುಡಿದು ಋಣ ಮುಟ್ಟಿಸ್ಬೇಕಾಗ್ತೈತಿ ಭೂಮಿ. ದುಡಿಯುವುದು ಮೊದಲ ಉಪಜೀವನಕ್ಕಾಗಿ ದುಡಿಬೇಕು. ಈ ಬೊಗರಿ ಆಡಿಸ್ತಿರಲಿ, ಬೊಗರಿ ಆಡಿಸುವಾಗ ನೋಡ್ರಿ, ಬೊಗರಿ ಎಲ್ಲಿವರೆಗೆ ನಿಲ್ತೈತಿ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ನಿಲ್ತೈತಿ. ಯಾವಾಗ ತಿರುಗದು ನಿಲ್ತೈತಿ ಬೊಗರಿ ಬೀಳ್ತೈತಿ, ತಿರುಗುವ ಬೊಗರಿ ನಿಲ್ತೈತಿ, ತಿರುಗದು ನಿಂತಾಗ ಹೆಂಗೆ ಬೊಗರಿ ಬೀಳ್ತೈತೋ ದುಡಿಯುವ ಮನುಷ್ಯ ಚಲೋ ಇರ್ತಾನೆ. ಯಾವಾಗ ದುಡಿಯುವುದು ನಿಲ್ಲಿಸ್ತಾನಲ್ಲ ಅವನು ಸಹಿತ ಕೆಳಗೆ ಬೀಳ್ತಾನೆ ಮನುಷ್ಯ. ದುಡಿಯುವುದನ್ನು ಕಲಿಬೇಕು.
ಎರಡಕ್ಕೆ, ಒಂದು ಉಪಜೀವನಕ್ಕಾಗಿ ದುಡಿಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ದುಡಿಬೇಕು ಮನುಷ್ಯ. ನನ್ನ ಸಲುವಾಗಿ ಅಲ್ಲ, ನನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದು ಎಷ್ಟು ವಿಷಯ ವಸ್ತುಗಳದವಲ್ಲ. ಯಾಕೆ ಮನುಷ್ಯ ಉಪಕಾರ ಮಾಡ್ಬೇಕ್ರಿ? ನಮ್ಮ ಮನೆ ಹೊಲ ನಾವು ಚಂದ ಅದೀವಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಯಾರ ಏನು ಮಾಡೋದು ನಾವು ಅಂತ ಅನಿಸ್ತಿರ್ತೈತೆ ನಮಗೆ. ಯಾಕೆ ಉಪಕಾರ ಮಾಡಬೇಕು ಅಂದ್ರೆ, ದೇವರು ಈ ನಮ್ಮ ಭೂಮಿಗೆ ಕರ್ಕೊಂಬಂದಾನಲ್ಲ, ಬರುವಾಗ ನಾವು ಯಾರೂ ಏನೂ ತಂದಿಲ್ಲ, ಪುಕ್ಕಟೆಯಾಗಿ ಬಂದೀವಿ. ಈಗ ನೀವು ಒಂದು ಸಾಲ ತೊಗೊತೀರಿ ಬ್ಯಾಂಕಿನೊಳಗೆ ಸಾಲ ತೊಗೋಬೇಕಾದ್ರೆ ಹೋದ ಕೂಡಲೇ ಕೊಟ್ಟು ಬಿಡ್ತಾರೆ ನಿಮಗೆ, ಎಷ್ಟು ಲಕ್ಷ ಅಷ್ಟು ಲಕ್ಷ. ನೀವು ಬ್ಯಾಂಕಿನೊಳಗೆ ಸಾಲ ತೊಗೋಬೇಕಂದ್ರೆ ಒಂದು ಸೆಕ್ಯೂರಿಟಿ ಇರಬೇಕು, ಮತ್ತೊಬ್ಬರಿಗೆ ಶ್ಯೂರಿಟಿ ಕರ್ಕೊಂಡು ಹೋಗ್ಬೇಕು. ಮಣ್ಣಿನೋ ಹೊಲನೋ ಬಂಗಾರದೋ ನಿಮ್ಮದು ಒತ್ತಿ ಇಟ್ಕೊಂಡು ನಿಮಗೆ ಸಾಲ ಕೊಡ್ತಾರೆ. ಸುಮ್ಮನೆ ವಿಚಾರ ಮಾಡಿರಿ, ನೀವು ಒಂದಿಷ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಸಾಲ ತೊಗೋಬೇಕಂದ್ರೆ ಏನಾದರೂ ಡೆಪಾಸಿಟ್ ಇಟ್ಕೊಂಡು ಕೊಡ್ತಾರೆ. ಭಗವಂತ ದೇವರು ಇಷ್ಟು 100 ವರ್ಷಗಳ ಈ ಜೀವನ ನಮಗೆ ಕೊಟ್ಟಾನಲ್ಲ, ವಿದೌಟ್ ಡೆಪಾಸಿಟ್ ಕೊಟ್ಟಾನ, ಅದನ್ನು ಅವನ ಬಗ್ಗೆ ನಾವು ಗೌರವ ಇರಬೇಕಲ್ಲ. ಏನಾದರೂ ಡೆಪಾಸಿಟ್ ಇಟ್ಕೊಂಡ ನಮ್ಮ ಕಡೆಯಿಂದ ಏನೂ ಇಲ್ಲ, ಎದ್ರ ಮೇಲೆ ಕೊಟ್ಟಾನಂದ್ರೆ ಒಂದು ಭರವಸೆಯಿಂದ ಕೊಟ್ಟಾನ, ನೀನು ಚಲೋ ಬದುಕು ಬರ್ತಿ ಅಂತೇಳಿ. ಅಂಥ ಒಂದು ಚಲೋ ಬದುಕಬೇಕಲ್ಲ ಮನುಷ್ಯ. ನೀವು ಹೋಟೆಲ್ದಾಗ ಉಣ್ಣಕ್ಕೆ ಹೋಗ್ರಿ, ನೀವು ಒಂದು ಊಟಕ್ಕೆ 100 ರೂಪಾಯಿ ತೊಗೊತಾರೋ. ಭೂಮಿ ತಾಯಿ ಇಷ್ಟು ವರ್ಷ ಬೆಳೆದಾಳಲ್ಲ, ಏನರ ಕೊಡ್ರಿ ಅಂತ ಕೇಳಾಳೆ ನಮಗೆ. ನೀವೊಂದು ನೀರಿನ ಬಾಟ್ಲಿ ತೊಗೊಳ್ರಿ, 100 ರೂಪಾಯಿ ತೊಗೊತಾರೆ ಅವ್ರು ಒಂದು ನೀರಿನ ಬಾಟ್ಲಿಗೆ. ಇಷ್ಟು ಕೃಷ್ಣ ಇಷ್ಟು ಹರಿದು ನಮ್ಮ ಹೊಲ ತುಂಬೇಳಲ್ಲ, ಏನರ ಇಷ್ಟು ಕೊಡ್ರಿ ನೀವು ನೀರು ಬಳಸಿರಂತ ಏನಾರ ಕೇಳಾಳೇನು ಕೃಷ್ಣ? ಏನೂ ಕೇಳಿಲ್ಲ. ಇಷ್ಟು ವರ್ಷ ನೀವು ಕರೆಂಟ್ ಬಳಸ್ತೀರಿ, KPTCLನವ್ರು 1 ತಿಂಗಳಾತಂದ್ರೆ ಬಿಲ್ ಹಚ್ಕೊಂಡು ಬರ್ತಾರೆ ನಿಮಗೆ, ಇಷ್ಟು ಕೊಡ್ಬೇಕಂತೇಳಿ. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ದೇವರು ತೇಲಿ ಬಿಟ್ಟಾನಲ್ಲ, ಏನಾದರೂ ಕೇಳ ನನ್ನ ಬಿಲ್ ಕೊಡ್ರಿ ಅಂತ ಸೂರ್ಯ ಕೇಳ್ಯಾನೋ ಚಂದ್ರ ಕೇಳ್ಯಾನೋ? ಯಾರು ಕೇಳ್ಯಾರ? ಯಾರೂ ಕೇಳಿಲ್ಲ. ಮತ್ತು ಅವೆಲ್ಲ ಪುಕ್ಕಟೆಯಾಗಿ ಕೊಟ್ಟಾನ. ನಿಮ್ಮ ಸೈಕಲ್, ಒಂದು ಗಾಡಿ ಮೋಟರ್ ಸೈಕಲ್ ತೊಗೊಂಡು ಹೋಗ್ತೀರಿ, ಸುಮ್ಮನೆ ಒಂದು ಮುಳ್ಳು ಚುಸ್ತಂದ್ರೆ ಗಾಡಿ ಪಂಚರ್ ಆಗುತ್ತೆ. ಇಲ್ಲಿ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿ. ಇಲ್ಲಿ ನಿಮ್ಮ ಗಾಡಿ ಪಂಚರ್ ಆದ್ರೆ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿ.